ಸೊ ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿ ಮುತ್ತತ್ತಿಗೆ ಹೋಗೋಣ ಅಂತ ಬಂದ್ವಿ. ಕಿರಣ ಮತ್ತು ರಾಜು ಬೈ, ಕಿರಣ ಅವ್ರ ಆಫೀಸಲ್ಲಿ ಕೆಲಸ ಮಾಡೋ ಶಿವಣ್ಣ, ನಾನು ಎಲ್ಲ ಟೀ ಕುಡ್ಕೊಂಡು ದೇವಿ ಹತ್ರ. ಇನ್ನು ಪ್ರತಾಪಣ್ಣ ಅವರೆಲ್ಲ ರೆಡಿಯಾಗಿ ಅಲ್ಲೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ರೆಡಿಯಾಗಿ ಎಲ್ಲರೂ ಹೊರಟ್ವಿ. ಕಿರಣ ಮತ್ತು ಶಿವಣ್ಣ ಅವರೆಲ್ಲ ಒಂದು ಗಾಡೀಲಿ ಬಂದರು, ನಾನು ಪ್ರತಾಪನ ಒಂದು ಗಾಡೀಲಿ ಬಂದ್ವಿ. ಎಲ್ಲರೂ ಮತ್ತೆ ಸುವಾಸ ಬಂದಿಲ್ಲ ಅಂತ ವೆಯ್ಟ್ ಮಾಡಿಕೊಂಡು ಇನ್ನೊಂದು ಸರಿ ಟೀ ಕುಡಿಯೋಣ ಅಂತೇಳಿ ಕೊಂಡ್ಕೊಂಡೆ ಕ್ರಾಸ್ ಹತ್ರ ಬೇಕ್ರಿಗೆ ಹೋದ್ವಿ. ಅವನಿನ್ನ ಮನೆ ಬಿಟ್ಟು ಹೊರಟಿರಲಿಲ್ಲ. ಮನೆ ಬಿಟ್ಟು ಹೊರಟು ಲೇಟ್ ಆಗುತ್ತೆ, ನೀವು ಬಂದು ವೆಯ್ಟ್ ಮಾಡ್ತೀರಿ, ಬರ್ತೀನಿ ಅಂತ ಹೇಳಿದ. ಅಷ್ಟ್ರಲ್ಲಿ ಸುವಾಸ ಬಂದ. ಹೆಲ್ಮೆಟ್ಗಳೆಲ್ಲ ತಗೊಂಡು ಎಲ್ಲರೂ ರೆಡಿಯಾಗಿ ಹೊಂಟಿದ್ದೆ ಮುತ್ತತ್ತಿ ಕಡೆ. ಈ ಬೆಂಗಳೂರಲ್ಲಂತೂ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಯಾರು ನೋಡಿ ಆಕ್ಸಿಡೆಂಟ್ ಮಾಡ್ಕೊಂಡು ಹೊಡೆದಾಡ್ತಾ ಇದ್ದಾರೆ. ನಮ್ಮ ಕಿರಣ ಗಾಡಿ ಓಡಿಸೋದು ನೋಡಿ ನಮಗೆ ಭಯ ಆಯ್ತದೆ ಪಕ್ಕದಲ್ಲಿರೋರಿಗೆ. ನಮ್ಮ ಕಿರಣ ಏನೋ ಒಂಥರ ಲೆಜೆಂಡು. ಗಾಡಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ, ಮಾರುತಿ 800 ತಳ್ಕೊಟ್ವಿ. ಹಂಗೆ ಸೀದಾ ಬಂದು ನಾವು ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಇನ್ನು ಹಿಂದೆಗಡೆನೇ ಉಳ್ಕೊಂಡಿದ್ರು ಅಂತ ಎಲ್ಲರೂ ಬಂದರು. ಸೀದಾ ಎಲ್ಲರೂ ಒಟ್ಟಿಗೆ ಹೊಂಟ್ವಿ ಮುತ್ತತ್ತಿ ಕಡೆ. ಮೇನ್ ರೋಡಿಂದ ದಾಟಿ ಹೊಳಿಕೆ. ನಾನು ಮುತ್ತತ್ತಿಗೆ ಇದೇ ಫಸ್ಟು ಬಂದಿರೋದು. ಇವತ್ತು ದೇವ್ರದ್ದು ಉತ್ಸವ ಇದೆ ಮುತ್ತತ್ತಿಲಿ. ನಮ್ಮ ಪ್ರತಾಪನ ಸಿಕ್ಕಿದೆ ಚಾನ್ಸ್ ಅಂತ ಗಾಡಿ ತೊಳಿತವ್ರೆ. ನಾವು ದೇವಸ್ಥಾನದೊಳಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಈಚೆಗೆ ಬಂದ್ವಿ. ಸೀದಾ ಮನೆಗೆ ಹೋಗೋಣ ಅಂತ ಗಾಡಿ ಎತ್ಕೊಂಡ್ವಿ. ಇಲ್ಲಿ ದೇವ್ರ ಉತ್ಸವ ಮಾಡ್ತಾಯಿಲ್ಲ, ಅದೆಲ್ಲ ಡ್ಯಾನ್ಸ್ ಎಲ್ಲ ನೋಡಿಕೊಂಡು. ಬೆಳಿಗ್ಗೆ ತಿಂಡಿ ತಿಂದಿರಲಿಲ್ಲ, ಊಟ ಮಾಡೋಣ ಎಲ್ಲರೂ ಹೋಗಿ ಅಂತ ನೋಡಿದ್ರೆ ನಮ್ಮ ಜನ ಸೀಟ್ ಹೊಡೆದಾಡ್ತವ್ರೆ. ಹಂಗೆ ಸೀದಾ ಬೆಂಗಳೂರು ಕಡೆಗೆ ಬರ್ಬೇಕಾದ್ರೆ ನಮ್ಮ ಕಿರಣ ಏನೋ ತೋರಿಸ್ತೀನಿ ಅಂತ ದಾರಿಯಲ್ಲಿ ನಿಲ್ಲಿಸ್ದ. ಅದೇನು ಅಂತ ನನಗೆ ಗೊತ್ತಿಲ್ಲ. ನಾವು ಊಟ ಮಾಡೋಣ ಅಂತ ಸೀದಾ ಅಲ್ಗುರ್ಗೆ ಬಂದು ಹೋಟ್ಲು ಹುಡುಕ್ತಾ ಇದ್ವಿ. ನಮ್ಮ ಶಿವಣ್ಣವ್ರು ಯಾವುದೋ ಒಂದು ಹೋಟ್ಲಿಗೆ ಕರ್ಕೊಂಡೋದ್ರು. ಅನ್ನ ಸಾಂಬಾರು ಊಟ ಮಾಡಿಕೊಂಡು ಸೀದಾ ಮಳೆ ಬಂದ್ಬಿಡ್ತು. ಬರ್ಬೇಕಾದ್ರೆ ರೋಡಲ್ಲಿ ಒಳ್ಳೆ ರೈಡ್ ಹೋಗಿರೋ ಅನುಭವ ಆಯಿತು ನಮಗಂತೂ. ಸಿಕ್ಕಾಪಟ್ಟೆ ಮಳೆ, ರೋಡೇ ಕಾಣ್ತಾ ಇರಲಿಲ್ಲ, ಅಷ್ಟು ಮಳೆ ಬೀಳ್ತಿತ್ತು. ಆ ಮಳೆಲಿ ಗಾಡಿ ಓಡಿಸ್ಕೊಂಡು ಮಜಾ ಮಾಡ್ಕೊಂಡು ಬಂದ್ವಿ. ಬಾಯ್ ಬಾಯ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.